ಜಾಹ್ನವಿಗೆ ಉತ್ತಮ ಬಂದಿದ್ದು ತುಂಬ ಖುಷಿಯಾಗಿದೆ. ಬಿಗ್ ಬಾಸಲ್ಲಿ ಧನುಷ್ ಕ್ಯಾಪ್ಟನ್ ಆಗಿದ್ದಾನೆ. ತುಂಬ ಖುಷಿಯಾಯಿತು. ಲಾಸ್ಟ್ ಟೈಮು ಪಾಪ ಇಷ್ಟು ದಿವಸ ಆಡಿ ನಾವು ಕ್ಯಾಪ್ಟನ್ ಆಗಿಲ್ಲ, ಹೊಸಬರು ಬಂದವರು ಕ್ಯಾಪ್ಟನ್ ಆಗಿಬಿಟ್ರು ಅಂತ ಬೇಜಾರು ಮಾಡ್ಕೊತಾ ಇದ್ದ. ಧನುಷ್ ಒಳ್ಳೆ ಹುಡುಗ. ಅವನೇ ಆ್ಯಕ್ಚುಲಿ ಫೈನಲಿಗೆ ಬಂದೇ ಬರ್ತಾನೆ. ಅವನು ಚೆನ್ನಾಗಿ ಆಟನೂ ಆಡ್ತಾನೆ ಮತ್ತು ಒಳ್ಳೆ ಬುದ್ಧಿನೂ ಇದೆ ಅವನಿಗೆ. ಕೆಟ್ಟ ಬುದ್ಧಿಗಳೆಲ್ಲ ಇಲ್ಲ. ಧನುಷಿಗೆ ಕ್ಯಾಪ್ಟನ್ ಆಗಿದ್ದು ತುಂಬ ಖುಷಿ. ಧನುಷ್ ಕ್ಯಾಪ್ಟನ್ ಆಗಿದ್ದು ಜಾಹ್ನವಿಗೆ ಉತ್ತಮ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಯಾಕಂದರೆ ನನಗೆ ಎಸ್ಪೆಷಲಿ ಬಿಗ್ ಬಾಸಲ್ಲಿ ತುಂಬ ಫೇವರೇಟ್ ಅಂದರೆ ಜಾಹ್ನವಿ ಮತ್ತು ಧನುಷ್. ಜಾಹ್ನವಿ ಮತ್ತು ಧನುಷ್ಗೆ ಇಬ್ಬರಿಗೂ ಸಿಕ್ಕಿರೋದು ತುಂಬ ಖುಷಿಯಾಯಿತು. ಧನುಷು ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡ್ತಾನೆ. ಒಳ್ಳೆ ಹುಡುಗ ಅವನು. ಆಮೇಲೆ ಜಾಹ್ನವಿಗೂ ಉತ್ತಮ ಸಿಕ್ಕಿದೆ. ಆ್ಯಕ್ಚುಲಿ ಜಾಹ್ನವಿ ಚೆನ್ನಾಗಿ ಆಟ ಆಡ್ತಾಯಿದ್ಲು, ಚೆನ್ನಾಗಿದ್ದಾಳೆ. ಆ್ಯಕ್ಚುಲಿ ಇದರಲ್ಲಿ ಬಿಗ್ ಬಾಸಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಜಾಹ್ನವಿನ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಾಹ್ನವಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಮತ್ತು ಅವಳ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಒಂದು ಅಟ್ರಾಕ್ಷನ್ ಇದೆ ಅವಳಲ್ಲಿ. ಅವಳು ಇದರಲ್ಲಿ ಬಿಗ್ ಬಾಸಲ್ಲಿ ಒಂಥರ ನೋಡೋಕ್ಕೆ ಫಿಲ್ಮ್ ಆ್ಯಕ್ಟರ್ಗಳಲ್ಲಿ ಇವರಲ್ಲಿ ಎಲ್ಲರಲ್ಲೂ ಜಾಹ್ನವಿ ತುಂಬ ಚೆನ್ನಾಗಿ ಕಾಣ್ತಾಳೆ. ಮತ್ತು ಅಷ್ಟು ದೊಡ್ಡ ಮಗ ಇದ್ದಾನೆ, ಆದರೂ ಅವಳು ಎಷ್ಟು ಬ್ಯೂಟಿಯನ್ನು ಆ ಥರ ಮೇಂಟೈನ್ ಮಾಡಿದ್ದಾಳೆ. ಮತ್ತು ಒಳ್ಳೆಯವಳು ಸಹ. ಅಶ್ವಿನಿ ಗೌಡ ಸಂಗಡ ಇದ್ದು ಒಂದು ಸ್ವಲ್ಪ ಏನೋ ಇದಾಗಿತ್ತು ಅಷ್ಟೇ ರಕ್ಷಿತನ ಬಗ್ಗೆ. ಆದರೆ ಇವಾಗ ಅಶ್ವಿನಿ ಗೌಡಗೆ ಅವಳಿಗೆ ಏನೋ ಜಗಳ ಇದೆ. ಅದು ಅಶ್ವಿನಿ ಗೌಡನೇ ತಾನೇ ದೊಡ್ಡದಾಗಿ ಜಗಳ ಮಾಡ್ಕೊಂಡಿದ್ದಾಳೆ. ಪಾಪ ಜಾಹ್ನವಿ ಒಳ್ಳೆ ಹುಡುಗಿ. ಯಾಕಂದರೆ ಜಾಹ್ನವಿ ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಅವಳು ಒಳ್ಳೆಯವಳು. ಜಾಹ್ನವಿನೇ ಗೆಲ್ಲಬೇಕು. ಜಾಹ್ನವಿ ತುಂಬ ಕಷ್ಟಪಟ್ಟಿದ್ದಾಳೆ ಜೀವನದಲ್ಲಿ. ಅವಳು ಗೆಲ್ಲಬೇಕಂತ ಆಸೆ. ಧನುಷ್ ಗೌಡ ಅವನು ಡಿಸರ್ವ್ ಇದ್ದಾನೆ. ಅವನನ್ನು ಗೆಲ್ಲಬೇಕು. ಫೈನಲ್ಲಿಗೆ ಜಾಹ್ನವಿ ಧನುಷ್ ಇಬ್ಬರು ಬರಬೇಕನ್ನೋದು ನಮ್ಮ ಆಸೆ. ಅವ್ರು ಬಂದೇ ಬರ್ತಾರೆ. ನೀವೆಲ್ಲ ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರೋರು, ಒಳ್ಳೆಯ ಜನಗಳು ಗೆಲ್ಲಬೇಕು. ಯಾರಿಗೆ ನೀಡಿದೆ ಅವ್ರು ಗೆಲ್ಲಬೇಕು. ಗಿಲ್ಲಿ ಓಕೆ ಆಗಿದ್ದ, ಆದರೆ ಆ ಗಿಲ್ಲಿ ಹುಚ್ಚುಚ್ಚಾಗಿ ಆಡ್ತಾನೆ. ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಅಂದರೆ ಇಡೀ ದಿನ ಕಚ್ಚ ಪಚ್ಚ ಮಾತಾಡ್ತಾನೆ. ಅವ್ನು ಇರಿಟೇಷನ್ ಆಗ್ತಾಯಿದೆ. ಇಲ್ಲಾಂದರೆ ಗಿಲ್ಲಿನೂ ಗೆಲ್ಲಬೇಕಾಗಿತ್ತು. ಪಾಪ ಅವನು ಬಡ ಕುಟುಂಬದಿಂದ ಬಂದವನು. ಅವನು ಗೆಲ್ಲಬೇಕು. ಲಾಸ್ಟ್ ಟೈಮ್ ನಾವು ಹನುಮಂತನಿಗೆ ಸಪೋರ್ಟ್ ಮಾಡಿದ್ವಿ, ಹನುಮಂತ ಗೆದ್ದ. ಯಾಕಂದರೆ ಹನುಮಂತ ತುಂಬ ಸಂಸ್ಕೃತಿ ಇದ್ದಂಥ ಹುಡುಗ, ಒಳ್ಳೆ ಹುಡುಗ ಗೆದ್ದ. ಈ ಗಿಲ್ಲಿನೂ ಒಳ್ಳೆಯವನೇ, ಆದರೆ ಅವನು ತುಂಬ ಓವರಾಗಿ ಆಡ್ತಾಯಿದ್ದಾನೆ. ಬಿಗ್ ಬಾಸಿಗೆ ಬಂದು ಅವನ್ನ ಕಾಡಿಂದ ಎಲ್ಲೋ ನಾಡಿಗೆ ಬಿಟ್ಟಂಗೆ ಆಡ್ತಾಯಿದ್ದಾನೆ. ಅದಕ್ಕಾಗಿ ಬೇಜಾರು. ಜಾಹ್ನವಿ ಧನುಷ್ ಇಬ್ಬರಲ್ಲಿ ಒಬ್ಬರು ಟ್ರೋಫಿ ಗೆಲ್ಲಬೇಕು. ಮತ್ತು ಇಬ್ಬರೂ ಫಿನಾಲೆ ವೀಕ್ವರೆಗೆ ಬರಬೇಕು ಅನ್ನೋದು ನಮ್ಮ ಆಸೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅವರು.